ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಹೆಚ್ಚಾದಂತೆ ಹಲವಾರು ಕ್ಷೇತ್ರಗಳಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಸೈಂಟಿಫಿಕ್ ಡೆವಲಪ್ಮೆಂಟ್ ಆಗ್ತಾಯಿದೆ, ವೈಜ್ಞಾನಿಕವಾಗಿ ಮುಂದುವರಿತಾ ಇದ್ದೀವಿ. ಇದರ ಜೊತೆಗೆ ಕೆಲವೊಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅಂತಹ ಒಂದು ಸಮಸ್ಯೆಗಳಲ್ಲಿ ಒಂದು ಪ್ರಮುಖವಾದ ಒಂದು ಸಮಸ್ಯೆ ಅಂದರೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಇದನ್ನು ಡಿಜಿಟಲ್ ಐ ಪೇಯ್ನ್ ಅಂತಲೂ ಕರೀತಾರೆ, ಡಿಜಿಟಲ್ ಐ ಸ್ಟ್ರೈನ್ ಅಂತಲೂ ಕರೀತಾರೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದರೆ ಏನು, ಇದರ ಲಕ್ಷಣಗಳೇನು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಸವಿವರವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆ ತನಕ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಇತ್ತೀಚಿನ ದಿನಗಳಲ್ಲಿ ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಈ ಸ್ಮಾರ್ಟ್ ಫೋನ್ಗಳನ್ನ ಉಪಯೋಗಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಹೆಚ್ಚೆಚ್ಚು ಸಮಯ ಇದನ್ನು ಉಪಯೋಗಿಸ್ತಾರೆ. ಇನ್ನು ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಈ ಕಂಪ್ಯೂಟರ್ ಲ್ಯಾಪ್ಟಾಪ್ನ ಹೆಚ್ಚೆಚ್ಚು ಉಪಯೋಗಿಸ್ತಾರೆ. ಇಂಟರ್ನೆಟ್ ಅವಶ್ಯಕತೆ ಇರ್ತದೆ. ಕಚೇರಿ ಕೆಲಸ ನಿರ್ವಹಣೆ ಆಗಬೇಕು ಅಂತಂದರೆ ಕಂಪ್ಯೂಟರ್ ಉಪಯೋಗಿಸಲೇಬೇಕಾಗ್ತದೆ. ಹಾಗಾಗಿ ಇದನ್ನು ಹೆಚ್ಚು ಉಪಯೋಗಿಸ್ತಾರೆ. ಇದನ್ನು ದೀರ್ಘಾವಧಿಯಲ್ಲಿ ಹೆಚ್ಚೆಚ್ಚು ಸಮಯ ಉಪಯೋಗಿಸೋದ್ರಿಂದ ಕಾಲಕ್ರಮೇಣ ದೃಷ್ಟಿ ಸಂಬಂಧಿ ದೋಷಗಳು, ಕಣ್ಣಿನ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗ್ತದೆ. ಆ ಒಂದು ಸಮಸ್ಯೆಯಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಅಂದರೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಇದರದ ಒಂದು ಲಕ್ಷಣಗಳೇನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಕಣ್ಣುಗಳು ಡ್ರೈ ಆಗ್ತದೆ, ಒಣಗ್ತದೆ, ಕಣ್ಣು ನೋವು ಬರ್ತದೆ, ಕಣ್ಣಿನಿಂದ ನೀರು ಸೋರ್ತದೆ, ಕಣ್ಣು ಕೆಂಪಾಗ್ತದೆ, ಕಣ್ಣು ಉರಿ ಬರ್ತದೆ, ತಲೆನೋವು ಬರ್ತದೆ, ಬ್ಲರ್ಡ್ ವಿಷನ್ ಬ್ಲರ್ ಆಗ್ತದೆ, ಮಂದವಾದ ದೃಷ್ಟಿ ಆಗ್ತದೆ. ಇನ್ನು ಕುತ್ತಿಗೆ ನೋವು ಬರ್ತದೆ, ಹೆಚ್ಚು ಸಮಯ ನೋಡೋದ್ರಿಂದ ಕುತ್ತಿಗೆ ನೋವು ಬರ್ತದೆ, ಶೋಲ್ಡರ್ ಪೇಯ್ನ್ ಬರ್ತದೆ, ಆಯಾಸ ಆಗೋದು, ಸುಸ್ತಾಗೋದು, ಬಳಲೋದು, ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತೀರಾ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಚೇರಿ ಕೆಲಸ ನಿರ್ವಹಿಸಬೇಕಾದ್ರೆ ಕೆಲವೊಂದು ಮಾಡಿಫಿಕೇಷನ್ ನೀವು ಮಾಡ್ಕೋಬೇಕಾಗ್ತದೆ. ಆ ಮಾಡಿಫಿಕೇಷನ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ಒಂದು ರೂಲ್ ಇದೆ, 20-20-20 ರೂಲ್ ಅಂತಂದರೆ ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಪ್ರತಿ 20 ನಿಮಿಷಕ್ಕೊಂದು ಸತಿ ಒಂದು ಬ್ರೇಕ್ ಕೊಡಿ, ಒಂದು ಗ್ಯಾಪ್ ಕೊಡಿ. ನಂತರ ಒಂದು 20 ಅಡಿ ದೂರ ಇರ್ತಕ್ಕಂಥ ಒಂದು ವಸ್ತುವನ್ನು ನೋಡಿ, ಒಂದು 20 ಸೆಕೆಂಡ್ ನೋಡಿ. ನಂತರ ಮತ್ತೆ ಕಚೇರಿ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ದೂರ ಆಗ್ಬೋದು. ಯಾಕೆಂದರೆ ಈ ರೀತಿ ನೀವು ಮಾಡಿದ್ರೆ ಐ ಸ್ಟ್ರೈನ್ ಆಗೋದು ಕಡಿಮೆ ಆಗ್ತದೆ, ಕಣ್ಣಿನ ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತದೆ, ಹಾಗೂ ಕಣ್ಣು ನೋವು ಬರೋದಿಲ್ಲ. ಈ ಒಂದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಇನ್ನು ಕಂಪ್ಯೂಟರ್ಗೆ ಆ್ಯಂಟಿ ಗ್ಲೇರ್ ಸ್ಕ್ರೀನ್ನ ಅಳವಡಿಸಿ. ಇದನ್ನು ಹಾಕ್ಕೊಂಡು ನೀವು ಕೆಲಸ ಮಾಡೋದ್ರಿಂದ ಈ ಕಣ್ಣು ನೋವು ಬರ್ತಕ್ಕಂಥದ್ದು ಸಮಸ್ಯೆ ದೂರ ಆಗ್ತದೆ, ಐ ಮಸಲ್ಸ್ಗಳು ರಿಲ್ಯಾಕ್ಸ್ ಆಗ್ತದೆ, ನೀವು ಈ ಸಮಸ್ಯೆಯಿಂದ ದೂರ ಆಗಬಹುದು. ಇನ್ನು ಬ್ರೈಟ್ನೆಸ್ ವಿಷಯಕ್ಕೆ ಬಂತು ಅಂದರೆ ಬ್ರೈಟ್ನೆಸ್ನ ಆದಷ್ಟು ಕಡಿಮೆ ಇಟ್ಕೊಳ್ಳಿ. ಹಾಗೂ ಫಾಂಟ್ ಸೈಜ್ನ ಜಾಸ್ತಿ ಮಾಡಿಕೊಂಡು ನೀವು ಕಚೇರಿ ಕೆಲಸವನ್ನು ನಿರ್ವಹಿಸೋದ್ರಿಂದ ಈ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಕಂಪ್ಯೂಟರ್ದು ಡಿಸ್ಟೆನ್ಸ್ ಒಂದು ಆರ್ಮ್ ಲೆಂತ್ ಅಂದರೆ ಒಂದು 25-28 ಇಂಚ್ ಅಂತರದಲ್ಲಿ ಇಟ್ಕೊಂಡು, ಕಣ್ಣಿನ ಲೆವೆಲ್ಗಿಂತನೂ ಸ್ವಲ್ಪ ಕಡಿಮೆ ಲೆವೆಲಲ್ಲಿ ಇಟ್ಕೊಂಡು ನೀವು ಕಚೇರಿ ಕೆಲಸವನ್ನು ನಿರ್ವಹಿಸೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಹಾಗೂ ಐ ಎಕ್ಸಸೈಸ್, ಕಣ್ಣಿನ ಒಂದು ವ್ಯಾಯಾಮಗಳನ್ನ ಮಾಡಬೇಕು. ಅಂತಂದರೆ ಕಂಟಿನ್ಯೂಯಸ್ ಬ್ಲಿಂಕಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಒಂದು 2 ಅವರ್ಸಿಗೆ ಒಂದು ಸತಿ ಒಂದು 10 ಸೆಕೆಂಡು ಕಣ್ಣನ್ನು ಕಂಟಿನ್ಯೂಯಸ್ ಆಗಿ ಬ್ಲಿಂಕ್ ಮಾಡೋದ್ರಿಂದ ಐ ಡ್ರೈ ಆಗೋದನ್ನು ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಕಣ್ಣು ಒಣಗುವ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಕಣ್ಣಿಗೆ ಬೇಕಾಗಿರ್ತಕ್ಕಂತಹ ಅಗತ್ಯವಾದ ಪೋಷಕಾಂಶಗಳನ್ನ ನೀವು ಒದಗಿಸ್ಬೇಕಾಗ್ತದೆ. ಪ್ರಮುಖವಾಗಿ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಇ, ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಜಿಂಕ್, ಈ ಎಲ್ಲ ಪೋಷಕಾಂಶಗಳು ಹೆಚ್ಚಾಗಿ ಇರ್ತಕ್ಕಂತಹ ಆಹಾರಗಳು, ಹಣ್ಣು ತರಕಾರಿಗಳನ್ನು ನೀವು ಸೇವನೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ದೂರ ಆಗಬಹುದು.
ಕಾಲಕ್ಕೆ ತಕ್ಕಂತೆ ನೀವು ತಜ್ಞ ಕಣ್ಣಿನ ವೈದ್ಯರನ್ನು ಭೇಟಿಯಾಗಿ ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಹಾಗೂ ಐ ಲೂಬ್ರಿಕೇಟಿಂಗ್ ಡ್ರಾಪ್ಸ್, ತಜ್ಞ ವೈದ್ಯರ ಸಲಹೆ ಸೂಚನೆ ಮೇರೆಗೆ ಈ ಕಣ್ಣಿಗೆ ಡ್ರಾಪ್ಸ್ಗಳನ್ನ ಹಾಕೋಬೇಕಾಗ್ತದೆ. ಹಾಗೂ ಪ್ರತಿನಿತ್ಯ ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ ಮಾಡುವ ಒಂದು ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಕಣ್ಣಿನ ಸಮಸ್ಯೆಗಳು ದೂರ ಆಗ್ತದೆ. ಹಾಗೂ ನೀವು ಕಚೇರಿಯಲ್ಲಿ ಅಥವಾ ಯಾವುದೇ ಒಂದು ಸ್ಥಳಗಳಲ್ಲಿ ನೀವು ಕೆಲಸ ನಿರ್ವಹಿಸ್ತಾ ಇರಬೇಕಾದ್ರೆ ಆ ಒಂದು ಕೊಠಡಿಯಲ್ಲಿ ಗಾಳಿ ಬೆಳಕು ಚೆನ್ನಾಗಿರಬೇಕು. ಯಾವಾಗ ಗಾಳಿ ಬೆಳಕು ಚೆನ್ನಾಗಿರ್ತದೋ ನಿಮ್ಮ ಐ ಸ್ಟ್ರೈನ್ ಆಗೋದಿಲ್ಲ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಕತ್ಲೆ ಕೊಠಡಿಲಿ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಅಥವಾ ಸ್ಮಾರ್ಟ್ಫೋನ್ ಇಟ್ಕೊಂಡು ಗಂಟೆಗಟ್ಟಲೆ ನೋಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಐ ಸ್ಟ್ರೈನ್ ಆಗ್ತದೆ, ಕಣ್ಣಿನ ಸ್ನಾಯುಗಳಿಗೆ ಹೆಚ್ಚಿನ ಒತ್ತಡ ಬೀಳ್ತದೆ. ಆದ್ದರಿಂದ ನೀವು ಕೆಲಸ ನಿರ್ವಹಿಸತಕ್ಕಂಥ ಸ್ಥಳದಲ್ಲಿ, ಕೊಠಡಿಯಲ್ಲಿ ಗಾಳಿ ಬೆಳಕು ಸರಿಯಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಕೊಠಡಿಯಲ್ಲಿ ನೀವು ಕಚೇರಿ ಕೆಲಸವನ್ನು ನಿರ್ವಹಿಸಿ. ಹಾಗೂ ಕಣ್ಣಿಗೆ ನೀವು ಸೌತೆಕಾಯಿನ ಸ್ಲೈಸ್ ಮಾಡಿ ಆ ಸ್ಲೈಸ್ನ ಕಣ್ಣು ಮೇಲೆ ಇಟ್ಕೊಳ್ಳೋದ್ರಿಂದ ಪ್ರತಿದಿನ ಒಂದು ಅರ್ಧ ಗಂಟೆ ನೀವು ಇಟ್ಕೊಳ್ಳೋದ್ರಿಂದ ಐ ಮಸಲ್ಸ್ಗಳು ರಿಲ್ಯಾಕ್ಸ್ ಆಗ್ತದೆ, ಕಣ್ಣು ತಂಪಾಗ್ತದೆ. ಹಾಗೂ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಹಾಗೂ ಸಮರ್ಪಕವಾದ ನಿದ್ದೆ, ಕೆಲವೊಬ್ಬರು ನಿದ್ದೆನೇ ಮಾಡೋದಿಲ್ಲ, ನೈಟೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ನೋಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಐ ಸ್ಟ್ರೈನ್ ಆಗ್ತದೆ. ಈ ಒಂದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಆದ್ದರಿಂದ ನೀವು ಪ್ರತಿನಿತ್ಯ ಆಹಾರ, ವಿಹಾರ, ಜೀವನ ಶೈಲಿ, ನಿದ್ದೆ ಇವುಗಳಲ್ಲಿ ನೀವು ಕ್ರಮಬದ್ಧವಾಗಿತ್ತು ಅಂತಂದರೆ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದರೆ ಏನು, ಇದರ ಒಂದು ಲಕ್ಷಣಗಳೇನು ಹಾಗೂ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸವಿವರವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.